ನೀವೇನಾದರೂ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಹಾಗೆ ಇನ್ನಿತರೆ UPI ಅಪ್ಲಿಕೇಶನ್ ಅನ್ನು ಯೂಸ್ ಮಾಡ್ತಿದ್ರೆ ಈ ವಿಡಿಯೋ ನಿಮಗೋಸ್ಕರನೇ. ಆಗಸ್ಟ್ 1ನೇ ತಾರೀಕಿನಿಂದ 6 ಹೊಸ ರೂಲ್ಸ್ಗಳು ಜಾರಿ ಮಾಡಲಾಗುತ್ತಿದೆ. ಬ್ಯಾಂಕ್ ಗ್ರಾಹಕರಿಗೆ, BPL ರೇಷನ್ ಕಾರ್ಡ್ದಾರರಿಗೆ ಹಾಗೂ LPG ಗ್ಯಾಸ್ ಬಳಸೋದವರಿಗೆ ಹಾಗೂ ಫೋನ್ ಪೇ, ಗೂಗಲ್ ಪೇ ಬಳಸೋರಿಗೆ ಹಾಗೆ ಬ್ಯಾಂಕ್ ಖಾತೆ ಇದ್ದವರಿಗೆ ಹೊಸ ರೂಲ್ಸ್ಗಳು ಜಾರಿಯಾಗುತ್ತಿದೆ. ಎಲ್ಲ ಸಾರ್ವಜನಿಕರು ಈ ವಿಡಿಯೋವನ್ನು ಮಿಸ್ ಮಾಡದೆ ನೋಡಲೇಬೇಕು. ಹಾಗಾದರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತ ಮಿತ್ರರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಸ್ನೇಹಿತರೆ. ಹಾಗೆ ನೀವು ಫೋನ್ ಪೇ ಅಥವಾ ಗೂಗಲ್ ಪೇ ಬಳಸ್ತಿದ್ರೆ ನೀವು ಯಾವ ಅಪ್ಲಿಕೇಶನನ್ನು ಯೂಸ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಡೀ ದೇಶದ ಎಲ್ಲ ಸಾರ್ವಜನಿಕರಿಗೆ ಗುಡ್ ನ್ಯೂಸ್ ಇದೆ. ಆಗಸ್ಟ್ 1ರಿಂದ 6 ಹೊಸ ನಿಯಮಗಳು ಜಾರಿಗೊಳ್ತಾ ಇವೆ. ಪ್ರತಿ ತಿಂಗಳಿನಂತೆ ಈ ತಿಂಗಳು ಕೂಡ ವಿವಿಧ ಬಗೆಯ ಹೊಸ ನಿಯಮಗಳು ಜಾರಿಗೆ ಬರ್ತಾ ಇವೆ. ದೇಶದಲ್ಲಿ ಆಧುನಿಕ ತಂತ್ರಜ್ಞಾನ ಬೆಳೆದಂತೆ ವಿವಿಧ ಬಗೆಯ ತಂತ್ರಜ್ಞಾನಗಳಲ್ಲಿ ವೈಶಿಷ್ಟ್ಯತೆ ಹಾಗೂ ಜನರ ಜೀವನದ ಮೇಲೆ ಪ್ರಭಾವ ಬೀರುವಂತೆ ಅಡುಗೆ ಎಣ್ಣೆಯಿಂದ ಹಿಡಿದು ವಾಹನಗಳವರೆಗೂ ಸಾಕಷ್ಟು ರೀತಿಯ ಬದಲಾವಣೆಗಳು ಪ್ರತಿ ತಿಂಗಳಿನಿಂದ ಜಾರಿಗೊಳ್ತಾ ಇವೆ. ಇಡೀ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ಜನರ ಜೀವನದ ಮೇಲೆ ಪ್ರತಿ ತಿಂಗಳಿನಲ್ಲಿ ಸಾಕಷ್ಟು ರೀತಿಯ ಹೊಸ ಬದಲಾವಣೆಗಳೊಂದಿಗೆ ಹೊಂದಿಕೊಳ್ತಾ ಇದೆ. ದೇಶದಲ್ಲಿ ದಿನದಿಂದ ದಿನಕ್ಕೆ ದಿನಸಿ ವಸ್ತುಗಳ ಬೆಲೆ ಗಗನ ಮುಡುತ್ತಾ ಇದ್ದು ಹಾಗೂ ಜನರ ಜೀವನ ದುಬಾರಿ ಆಗ್ತಾ ಇದೆ. ಆದರೆ ಇದೇ ಆಗಸ್ಟ್ 1ರಿಂದ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹಾಗೂ ಪ್ರತಿ ತಿಂಗಳು LPG ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ಎಲ್ಲ ಗ್ರಾಹಕರಿಗೂ ಸೇರಿದಂತೆ ಪ್ರತಿಯೊಬ್ಬರಿಗೂ ಕೂಡ ಅನ್ವಯವಾಗುವಂತೆ ಈ ಬಾರಿ 6 ಗುಡ್ ನ್ಯೂಸ್ಗಳನ್ನು ನೀಡಲಾಗಿದೆ. ಬನ್ನಿ, ಇಷ್ಟಕ್ಕೂ ಇದೇ ಆಗಸ್ಟ್ 1ರಿಂದ ಯಾವೆಲ್ಲ 6 ಹೊಸ ನಿಯಮಗಳು ಜಾರಿಗೆ ಬರ್ತಾ ಇವೆ ಎನ್ನುವುದನ್ನು ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ಆಗಸ್ಟ್ 2025 ನಿಮ್ಮ ಮಾಸಿಕ ವೆಚ್ಚಗಳ ಮೇಲೆ ಪರಿಣಾಮ ಬೀರುವ ಹಲವಾರು ಆರ್ಥಿಕ ಬದಲಾವಣೆಗಳನ್ನು ತರ್ತಾ ಇದೆ. ಕ್ರೆಡಿಟ್ ಕಾರ್ಡ್ ನೀತಿಗಳಿಂದ ಹಿಡಿದು UPI ನಿಯಮಗಳ ಮತ್ತು LPG ಗ್ಯಾಸ್ ಸಿಲಿಂಡರ್ಗಳವರೆಗೆ 6 ಪ್ರಮುಖ ನವೀಕರಣ ಆಗಸ್ಟ್ 1ರಿಂದ ಜಾರಿಗೆ ಬರ್ತಾ ಇವೆ. ಜುಲೈ ತಿಂಗಳು ಕೊನೆಗೊಳ್ಳುತ್ತಿದ್ದಂತೆಯೇ ಆಗಸ್ಟ್ನಿಂದ ಹಲವಾರು ಮಹತ್ವದ ಬದಲಾವಣೆಗಳು ಸಂಭವಿಸಲಿವೆ. ಮೊದಲಿಗೆ LPG ಗ್ಯಾಸ್ ಬೆಲೆಗಳಲ್ಲಿ ಬದಲಾವಣೆಯಾಗಲಿದೆ. ಜುಲೈ 1ರಿಂದ ವಾಣಿಜ್ಯ LPG ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ 60 ರೂಪಾಯಿ ಕಡಿತಗೊಳಿಸಲಾಗಿತ್ತು. ಆಗಸ್ಟ್ 1ರಿಂದ ದೇಶೀಯ LPG ಸಿಲಿಂಡರ್ಗಳ ಬೆಲೆ ಕಡಿತದ ನಿರೀಕ್ಷೆಯಲ್ಲಿ ಗ್ರಾಹಕರು ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಬೆಲೆಯನ್ನು ಹಲವಾರು ಬಾರಿ ಪರಿಷ್ಕರಿಸಲಾಗಿದೆ. ಆದರೆ ದೇಶೀಯ LPG ದರಗಳು ಹೆಚ್ಚಾಗಿ ಒಂದೇ ಆಗಿವೆ. ಆ ಬದಲಾವಣೆಗಳು ಮನೆಯ ಬಜೆಟ್ಗಳಿಗೆ ಪರಿಹಾರವನ್ನ ತರಬಹುದು ಅಥವಾ ಬೆಲೆಗಳು ಏರಿದ್ರೆ ನಿರಾಶೆ ಕೂಡಗೊಳ್ಳಬಹುದು. ಅಂದ್ರೆ ಈ ಆಗಸ್ಟ್ 1ರಿಂದ LPG ಗ್ಯಾಸ್ ಸಿಲಿಂಡರ್ ಬೆಲೆಯು ಇಳಿಕೆಯಾಗುವ ಸಾಧ್ಯತೆ ಇದೆ. SBI ಕ್ರೆಡಿಟ್ ಕಾರ್ಡ್ ವಿಮಾ ಕವರ್ ಕೊನೆಗೊಳ್ಳುತ್ತದೆ. ನೀವು SBI ಕ್ರೆಡಿಟ್ ಕಾರ್ಡ್ ಹೊಂದಿದವರಾಗಿದ್ದರೆ, ವಿಶೇಷವಾಗಿ ನೀವು ಯುಕೋ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, PSB, ಕರೂರ್ ವೈಶ್ಯ, ಅಲಹಾಬಾದ್ ನೊಂದಿಗೆ ಲಿಂಕ್ ಮಾಡಲಾದ ಸಹ ಬ್ರ್ಯಾಂಡೆಡ್ ಕಾರ್ಡ್ಗಳನ್ನು ಹೊಂದಿದ್ರೆ ಪ್ರಮುಖ ಸುದ್ದಿ ಇದೆ. ಆಗಸ್ಟ್ 11, 2025ರಿಂದ SBI 5 ಲೈಟ್ ಮತ್ತು ಪ್ರೈಮ್ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಈ ಹಿಂದೆ ಲಭ್ಯವಿದ್ದ ಉಚಿತ ವಾಯು ಅಪಘಾತ ವಿಮಾ ಕವರ್ ಅನ್ನ ಹಿಂತೆಗೆದುಕೊಳ್ತಾ ಇದೆ. ಈ ವಿಮೆ 50 ಲಕ್ಷದಿಂದ 1 ಕೋಟಿಗೆ ಒಳಪಟ್ಟಿರುತ್ತೆ ಮತ್ತು ಇದನ್ನ ತೆಗೆದು ಹಾಕುವುದು ಎಂದ್ರೆ ಅನೇಕ ಪ್ರಾಮಾಣಿಕರು ತಮ್ಮ ಕಾರ್ಡ್ದಾರರಿಗೆ ಕಡಿಮೆ ರಕ್ಷಣೆಯನ್ನು ನೀಡ್ತಾ ಇವೆ. ಇನ್ನು ಮೂರನೆಯದಾಗಿ ಆಗಸ್ಟ್ 1ರಿಂದ UPI ನಿಯಮಗಳಲ್ಲಿ ಮಹತ್ವದ ಬದಲಾವಣೆಯಾಗಲಿದೆ. ಆಗಸ್ಟ್ 1ರಿಂದ ರಾಷ್ಟ್ರೀಯ ಪಾವತಿ ನಿಗಮ ಅಂದರೆ NPCI ಡಿಜಿಟಲ್ ಪಾವತಿಗಳನ್ನು ಸುಗಮಗೊಳಿಸಲು ಮತ್ತು ಸರ್ವರ್ ಲೋಡ್ ಅನ್ನು ಕಡಿಮೆ ಮಾಡಲು ಹೊಸ ನಿಯಮಗಳನ್ನು ಜಾರಿಗೆ ತರ್ತಾ ಇವೆ. ಈ ಬದಲಾವಣೆಗಳು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮತ್ತು ಇತರೆ UPI ಪ್ಲಾಟ್ಫಾರ್ಮ್ಗಳ ಬಳಕೆದಾರರ ಮೇಲೆ ಪರಿಣಾಮ ಬೀರುತ್ತವೆ. ಬ್ಯಾಲೆನ್ಸ್ ಚೆಕ್ ಮಿತಿ ದಿನಕ್ಕೆ ಗರಿಷ್ಠ 50 ಬಾರಿ, ಬ್ಯಾಂಕ್ ಖಾತೆ ಹುಡುಕಾಟ ದಿನಕ್ಕೆ ಗರಿಷ್ಠ 25 ಬಾರಿ, ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾದ ನಂಬರ್ಗೆ ಲಿಂಕ್ ಇರುವ ಬ್ಯಾಂಕ್ ಚಂದಾದಾರರಿಗೆ ಆಟೋ ಪೇ ಸ್ಲಾಟ್ಗಳು ಅಂದರೆ ನೆಟ್ಫ್ಲಿಕ್ಸ್ಗೆ MFSPI ಗಳಂತಹ ಕೇವಲ 3 ಸ್ಲಾಟ್ಗಳು ಬೆಳಿಗ್ಗೆ 10 ಗಂಟೆಯ ಮೊದಲು ಮಧ್ಯಾಹ್ನ 1 ಗಂಟೆಯಿಂದ 5 ಗಂಟೆಗಳವರೆಗೆ ಮತ್ತು ರಾತ್ರಿ 9 ಗಂಟೆ ಮತ್ತು ರಾತ್ರಿ 9:30ರ ನಂತರ ವಿಫಲ ವಹಿವಾಟು ಸ್ಥಿತಿ ಪರಿಶೀಲನೆ ದಿನಕ್ಕೆ ಕೇವಲ 3 ಬಾರಿ, ಪ್ರತಿಯೊಂದರ ನಡುವೆ 90 ಸೆಕೆಂಡ್ಗಳ ಅಂತರದೊಂದಿಗೆ. ಇನ್ನು 30ರ ನಂತರ ವಿಫಲ ವಹಿವಾಟು ಸ್ಥಿತಿ ಪರಿಶೀಲನೆ ದಿನಕ್ಕೆ ಕೇವಲ 3 ಬಾರಿ, ಪ್ರತಿಯೊಂದರ ನಡುವೆ 90 ಸೆಕೆಂಡ್ಗಳ ಅಂತರದೊಂದಿಗೆ. ಇನ್ನು 4ನೇದಾಗಿ CNG ಮತ್ತು PNG ಬೆಲೆಗಳನ್ನು ಪರಿಷ್ಕರಿಸಬಹುದು. CNG ಅಂದರೆ ಸಂಕುಚಿತ ನೈಸರ್ಗಿಕ ಅನಿಲ ಮತ್ತು PNG ಅಂದರೆ ಪೇಡ್ ನೈಸರ್ಗಿಕ ಅನಿಲ ಬೆಲೆಗಳು ಏಪ್ರಿಲ್ 9ರಿಂದ ಬದಲಾಗದೆ ಉಳಿದಿವೆ. ಆಗ ಮುಂಬೈ ದರಗಳು CNGಗೆ ಪ್ರತಿ ಕೆಜಿಗೆ 79 ರೂಪಾಯಿ 50 ಪೈಸೆ ಮತ್ತು PNGಗೆ 49 ಯೂನಿಟ್ ಆಗಿತ್ತು. ಆಗಸ್ಟ್ನಲ್ಲಿ ಬ್ಯಾಂಕುಗಳ ರಜಾ ದಿನಗಳು 5ನೇದಾಗಿ
ಆಗಸ್ಟ್ನಲ್ಲಿ ಬ್ಯಾಂಕ್ ರಜಾ ದಿನಗಳು. ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBI ಪ್ರತಿ ತಿಂಗಳು ಬ್ಯಾಂಕ್ ರಜಾ ದಿನಗಳ ಹೊಸ ಪಟ್ಟಿಯನ್ನ ಬಿಡುಗಡೆ ಮಾಡ್ತಾ ಇದೆ. ಇದರಲ್ಲಿ ಹಬ್ಬಗಳು, ಸ್ಥಳೀಯ ಕಾರ್ಯಕ್ರಮಗಳು ಮತ್ತು ಪ್ರಾದೇಶಿಕ ಆಚರಣೆಗಳು ಸೇರಿವೆ. ಆಗಸ್ಟ್ನಲ್ಲಿ ನಿಮ್ಮ ಸ್ಥಳವನ್ನು ಅವಲಂಬಿಸಿ ಆಯುಧ ದಿನಾಂಕಗಳಲ್ಲಿ ಅಂದರೆ ಸಾಮಾನ್ಯ ವಾರಾಂತ್ಯಗಳಲ್ಲಿ ಜೊತೆಗೆ ಬ್ಯಾಂಕುಗಳು ಮುಚ್ಚಲ್ಪಡುತ್ತವೆ ಎಂದು ನಿರೀಕ್ಷಿಸಿ. ATF ಅಂದರೆ ಏರ್ ಟರ್ಬೈನ್ಸ್ ಇಂಧನ ಅಂದರೆ ಏರ್ ಟರ್ಬೈನ್ಸ್ ಫ್ಯೂಲ್ ವಿಮಾನಯಾನ ಇಂಧನ ಬೆಲೆಗಳು ಹೆಚ್ಚಾಗಬಹುದು. LPG ಯಂತೆ ಏರ್ ಟರ್ಬೈನ್ಸ್ ಇಂಧನ ಅಂದರೆ ATF ಬೆಲೆಗಳಲ್ಲಿ ತೈಲ ಕಂಪನಿಗಳು ಪ್ರತಿ ತಿಂಗಳು 1ನೇ ತಾರೀಕಿನಂದು ಪರಿಶೀಲಿಸಲಾಗಿದೆ. ಈ ಆಗಸ್ಟ್ನಲ್ಲಿ ಬೆಲೆಗಳು ಏರಿದ್ರೆ ಅದು ವಿಮಾನ ಟಿಕೆಟ್ ದರಗಳನ್ನು ಹೆಚ್ಚಿಸಬಹುದು. ಇದು ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಯಾಣಿಕರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ. ಒಟ್ಟಿನಲ್ಲಿ ಇದೇ ಆಗಸ್ಟ್ 1ರಿಂದ ಈ 6 ರೀತಿಯ ಹೊಸ ಬದಲಾವಣೆಗಳು ಆಗ್ತಾ ಇದ್ದು, ವಿಮಾನ ಇಂಧನ ಬೆಲೆ ಏರಿಕೆಯಾದ್ರೆ ವಿಮಾನದ ಟಿಕೆಟ್ ದರ ಏರಿಕೆಯಾಗಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಆಗಸ್ಟ್ ತಿಂಗಳಿನಿಂದ ಯಾವೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗ್ತಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ. ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಶುಭ ದಿನ.